ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಿಫಾನ್ ಬಲ್. ಗೈಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಚಾಕ್ಲೇಟ್ ಸಿರಪ್ ಅಥವಾ ಚಾಕ್ಲೇಟ್ ಗನಾಚೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಅಂತ. ಸೊ ಈಸಿ ವೇಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ಮೊದಲಿಗೆ ನಾನು 1/4 ಕಪ್ನಷ್ಟು ಕೋಕೋ ಪೌಡರ್, ಇದು ನಿಮಗೆ ಶಾಪ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ. ಕೋಕೋ ಪೌಡರ್ ಅಂತ ಕೇಳಿದ್ರೇ ಕೊಡ್ತಾರೆ. ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡ್ಕೋಬೇಕು ಅಂತಿಲ್ಲ, ಡೈರೆಕ್ಟ್ ಸಕ್ಕರೆನೇ ಹಾಕೊಂಡ್ರಾಗುತ್ತೆ. ನಂತರ ಒಂದು 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ಳೋದ್ರಿಂದ ನಮಗೆ ಒಂದು ಕ್ರೀಮಿನೆಸ್ ಸಿಗುತ್ತೆ. ನಂತರ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸಿಂಗ್ ಅಂತೂ ಚೆನ್ನಾಗಿ ಮಾಡ್ಕೋಬೇಕು, ಇಂಪಾರ್ಟೆಂಟ್ ಮಿಕ್ಸಿಂಗು. ಸೊ ಹಾಗಾಗಿ ಮಿಕ್ಸಿಂಗ್ ಚೆನ್ನಾಗಿ ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕಂಪ್ಲೀಟಾಗಿ ಮಿಕ್ಸ್ ಆಗಿ ಒಂಥರ ಬಿಸ್ಕೆಟ್ ಕಲರ್ ಅನ್ನಂಗೆ ಬರುತ್ತೆ. ಸೊ ನಂತರ ಇದಕ್ಕೆ ನಾವು 1 ಕಪ್ಪಷ್ಟು ಮಿಲ್ಕ್ನ ಹಾಕೋಬೇಕು. ಆದರೆ ಒಂದೇ ಸಲ ಹಾಕ್ಬಾರ್ದು, ಗೊತ್ತಲ್ವ, ಒಂದೇ ಸಲ ಹಾಕಿದರೆ ಅದು ಗಂಟು ರೀತಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಅಂತೂ ಚೆನ್ನಾಗಿ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಾಕ್ಲೇಟ್ ಕ್ರೀಮ್ ಅಥವಾ ಚಾಕ್ಲೇಟ್ ಸಿರಪ್ ಅಂತ ಏನು ಹೇಳ್ತೀವಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಚಾಕ್ಲೇಟ್ ಗನಾಚೆ ಅಂತಲೂ ಹೇಳ್ತಾರೆ. ಸೊ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೊಂದು ಸ್ಪೂನ್ ಇದ್ದರೆ ಸ್ಪೂನಲ್ಲೂ ಸಹ ಮಿಕ್ಸ್ ಮಾಡ್ಕೋಬೋದು. ಸೊ 1 by 1 ಆಗಿ ಸ್ವಲ್ಪ ಸ್ವಲ್ಪನೇ ಮಿಲ್ಕ್ ಅಥವಾ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಗೈಸ್, ನಾನು ಹೇಳ್ದಂಗೆ ವಿಡಿಯೋ ನೋಡುವಾಗ ಸ್ಕಿಪ್ ಮಾಡಿ ನೋಡಬೇಡಿ. ನಿಮಗೆ ಯಾವುದೇ ಇಂಗ್ರೀಡಿಯೆಂಟ್ಸ್ಗಳು ಪರ್ಫೆಕ್ಟಾಗಿ ಹಾಕೋಕ್ಕೆ ಗೊತ್ತಾಗೋದಿಲ್ಲ, ಆಮೇಲೆ ಫುಡ್ಡು ಚೆನ್ನಾಗಾಗೋದಿಲ್ಲ. ಸೊ ನೋಡಿ, ನನ್ನ ಮಿಕ್ಸಿಂಗ್ ಈಗ ಕಂಪ್ಲೀಟ್ ಆಗಿದೆ. ಇದನ್ನು ನಾವು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಇದು ಬಾಯ್ಲ್ ಆಗ್ತಾ ಇರೋಂಗೆ ಮಿಕ್ಸಿಂಗು ಕೂಡ ಮಾಡ್ಕೋಬೇಕು. ಸೊ ಈ ರೀತಿ ಮಿಕ್ಸಿಂಗ್ ಮಾಡಿಕೊಂಡ್ರೆ ಕೆಳಗಡೆನೂ ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಕ್ರೀಮ್ ರೀತಿ ಬರುತ್ತೆ. ಸೊ ನೋಡಿ, ಇದು ಕುದೀತಾ ಇದೆ, ಈ ರೀತಿ ಕುದೀತಾ ಬರಬೇಕು. ಆದರೂ ಮಿಕ್ಸಿಂಗ್ ಅಂತೂ ಚೆನ್ನಾಗಿ ಮಾಡ್ಕೋಬೇಕು. ಈಗ ಆ ಮೇಲ್ಭಾಗದಲ್ಲಿ ಬರ್ತಾ ಇದೆಯಲ್ಲ ನೊರೆ ರೀತಿ, ಅದಂತೂ ಕಂಪ್ಲೀಟಾಗಿ ಹೋಗ್ಬಿಟ್ಟು ಸೊ ಇಲ್ಲಿ ಇಂಪಾರ್ಟೆಂಟ್, ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸುಟ್ಟೋಗುತ್ತೆ, ಆಮೇಲೆ ಅದ್ರ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಈಗ ಇದು ಚೆನ್ನಾಗಿ ಕುದ್ದಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನಷ್ಟು ಬಟರ್ನ ಆ್ಯಡ್ ಮಾಡ್ಕೋಬೇಕು. ಬಟರ್ನ ಆ್ಯಡ್ ಮಾಡಿಕೊಂಡು ಸಹ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಚಾಕ್ಲೇಟ್ ಸಿರಪ್ ಅಥವಾ ಚಾಕ್ಲೇಟ್ ಗನಾಚೆ ಅಂತ ಏನು ಹೇಳ್ತೀವಿ, ಅದು ರೆಡಿ ಆಗುತ್ತೆ. ಸೊ ನಿಮಗೆ ಎಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಬೇಕು ಅಂತಿರಲ್ಲ, ಸ್ವಂತ ಮನೇಲೇ ಮಾಡ್ಕೋಬೋದು. ಈಗ ಹ್ಯಾಶ್ಲೆಸ್ ಸಿರಪ್ ಅದು ಇದು ಬೈ ಮಾಡೋದಾದರೆ ತುಂಬಾ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಇದಂತೂ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ, ಕಡಿಮೆ ಎಕ್ಸ್ಪೆನ್ಸಲ್ಲಿ ತುಂಬ ಚೆನ್ನಾಗಿ ವಿತೌಟ್ ಕೆಮಿಕಲ್ ನಾವು ಮಾಡ್ಕೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಗೈಸ್, ನೀವು ಟ್ರೈ ಮಾಡಿ ಒಂದು ಸಲ. ನಮ್ಮ ಕೇಕ್ ಅಥವಾ ಏನಾದರೂ ಒಳ್ಳೆ ಸ್ವೀಟ್ಗಳ ಮೇಲ್ಗಡೆಗೆಲ್ಲ ಇದನ್ನು ನಾವು ಪ್ಲೇಸ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ಡೆಲಿಷಿಯಸ್ ಆಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಸೊ ಗೈಸ್, ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದೆ ಅಂದರೆ, ನಿಮಗೆ ಈ ರೀತಿಯ ವೀಡಿಯೋಗಳು ನೋಡಬೇಕು ಅನಿಸಿದರೆ, ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್.